ಪರವಾಗಿಲ್ಲ ಅಣ್ಣ. ವ್ರತದ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು ನೀವು ನಮ್ ಮಾತನ್ನ ಕೇಳಲೇ ಇಲ್ಲ ಅದಕ್ಕೆ. ಏನಾಗಲ್ಲ ಸರಿ ಹೋಗುತ್ತೀರಿ. ಹೇಳ್ದೆ ಇದೆಲ್ಲ ಬೇಡ, ಬರೀ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ. ನನ್ ಮಾತು ಎಲ್ಲಿ ಕೇಳ್ತೀರಾ ನೀವು? ಇವಾಗ ನೋಡಿ ಕುರಿ ಅನ್ಭವಿಸ್ಬೇಕು. ಇರೀರಿ, ಕುರಿ ಕಮ್ಮಿ ಆಗ್ತಿದ್ಯಾ? ಏನಾಗಲ್ಲ. ಹರಿ ಅವ್ರೆ, ಐಸ್ ಕ್ಯೂಬ್ಸ್ ಎಲ್ಲಿಂದ ತಂದ್ರಿ? ಇವಾಗ ಅದು ಇಂಪಾರ್ಟೆಂಟಾ? ಕುರಿ ಕಮ್ಮಿ ಆಗೋದ್ರ ಬಗ್ಗೆ ನೋಡಿ. ಇವಾಗ ಹೇಳ್ತಿರೋ ಇಲ್ವೋ? ಐಸ್ ಕ್ಯೂಬ್ಸ್ ನ ಎಲ್ಲಿಂದ ತಂದ್ರಿ? ಅದು ಮನೆ ಹತ್ರ ಹೋಗಿ ಐಸ್ ಕ್ಯೂಬ್ ಇದೆಯಾ ಅಂತ ಕೇಳ್ದೆ. ತುಂಬಾ ಕಡೆ ಇಲ್ಲ ಅಂತ ಹೇಳಿದ್ರು. ಕೊನೆಗೆಲ್ಲ ಒಂದ್ ಕಡೆ ಸಿಕ್ತು, ತಗೊಂಬಂದೆ. ಅಮ್ಮ, ಇವತ್ತು ವಿಶೇಷವಾದ ದಿನ. ದೇವಸ್ಥಾನದಲ್ಲಿ ತುಂಬಾ ಜನ ಸೇರಿರ್ತಾರಂದ್ರೆ ಇಲ್ಲಿ ನೋಡಿದ್ರೆ ಜನನೇ ಇಲ್ಲ. ಬರ್ತಾರೆ ಬಾರೆ. ನಂಗೆ ಯಾಕೋ ನೀವಿಬ್ರು ನೋಡ್ತಾ ಇದ್ರೆ ಡೌಟ್ ಬರ್ತಾ ಇದೆ. ಏನು ಪ್ಲಾನ್ ಮಾಡ್ತಿಲ್ಲ ತಾನೆ? ಇಲ್ಲ ಪಾಪ, ದೇವಸ್ಥಾನಕ್ ಬರೋದಕ್ಕೆ ಪ್ಲಾನ್ ಯಾಕಮ್ಮ? ಇನ್ನು ನನಗ್ ನಂಬಿಕೆನೆ ಬರ್ತಾ ಇಲ್ಲ. ಯಾವತ್ತು ಫ್ಯಾಮಿಲಿ ಒಟ್ಟಾಗಿ ದೇವಸ್ಥಾನಕ್ ಬಂದಿದ್ದೆ ನನಗ್ ನೆನ್ಪಿಲ್ಲ. ಅಂತದ್ರಲ್ಲಿ ಇವತ್ತೇನು? ಅಂತದ್ದೇನಿಲ್ಲ ಅಮ್ಮ. ಅದು ದೇವ್ರನ್ನ ಎಲ್ರು ಒಟ್ಟಿಗೆ ನೋಡೋಣ ಅಂತ ಅನ್ನಿಸ್ತು. ಅದಕ್ಕೆ ನಿನ್ನೂ ಕರ್ಕೊಂಡು ಎಲ್ರು ಬಂದ್ವಿ ಅಷ್ಟೇ. ಏನೋ ಒಂದು ಗೊತ್ತಾಗ್ತಾ ಇಲ್ಲ. ಪಾಪು, ಇದೇನಮ್ಮ ನೀನು ದೇವಸ್ಥಾನದ ಹೊರಗ್ ನಿಂತ್ಕೊಂಡು ಏನೇನೋ ಮಾತಾಡ್ತಿದ್ಯಾ? ನಡಿಯೇ, ಪೂಜೆಗೆ ಟೈಮ್ ಆಗುತ್ತೆ, ದೇವ್ರ ದರ್ಶನ ತಗೊಳ್ಳೋಣ. ಬಾ ಬಂಗಾರ. ನನ್ ಗಂಡಿನ ಮದ್ವೆ ಆಗಿ ಸುಖವಾಗಿರೋ ತರ ಆಶೀರ್ವಾದ ಮಾಡು. ನನ್ ಮಗಳು ಮತ್ತೆ ಮಂಜ ನಿನ್ ಸನ್ನಿಧಾನದಲ್ಲಿ ಜೋಡಿಯಾಗಿ ಹೋಗ್ಬೇಕು. ನಿನಗೆ ಜೋಡಿ ಕೈ ಹೊಡಿತೀನಪ್ಪ. ದೇವ್ರೆ, ನನ್ ಮಗಳ ಮದ್ವೆ ಯಾವುದೇ ಅಡೆತಡೆ ಇಲ್ದೆ ನಡೀಲಪ್ಪ. ನಿಂಗೆ 101 ಈಡ್ಗಾಯಿ ಓಡಿಸ್ತೀನಿ, ಒಂದ್ ಬೆಳ್ಳಿ ಛತ್ರಿನೂ ಮಾಡಿಸ್ತೀನಿ. ಅಯ್ಯೋ, ಇವನೇನ್ ಇಲ್ಲಿ? ಒಳ್ಳೆ ಕಥೆ ಆಯ್ತಲ್ಲ. ಅವನು ದೇವಸ್ಥಾನಕ್ ಬಂದನ್ ಕಣೆ. ಇವನು ಇದು ದೇವಸ್ಥಾನಕ್ ಬರುವಂತ ಬಾಡಿ ಅಲ್ವಲ್ಲ? ಅಪ್ಪ, ಅದು ದೇವಸ್ಥಾನಕ್ ಬರೋ ಬಾಡಿ ಅಲ್ಲ, ಅದು ಜಿಮ್ ಬಾಡಿನೇ. ಏನೋ ನಾನ್ ಕರ್ದೆ ಅಂತ ವಿಶ್ವಾಸ ಕೊಟ್ಟು ಮರ್ಯಾದೆ ಕೊಟ್ಟು ಬಂದಾನೆ. ಎಲ್ಲದಕ್ಕೂ ಅನುಮಾನ ಪಡಬಾರ್ದು ಕಣೆ. ನಮಸ್ಕಾರ ಮಾಡುವ. ನಮಸ್ಕಾರ ಪಾಪು. ಪ್ರದಕ್ಷಿಣೆ ಹಾಕೊಂಬರೋಣಮ್ಮ. ಮಂಜಣ್ಣ, ಇವತ್ತಿನ ಮದ್ವೆನಾ? ಈ ಗೆಟಪ್ ಅಲ್ಲಿ ಸೂಪರ್ ಆಗಿ ಕಾಣಿಸ್ತಿದ್ಯಾ ಮಂಜಣ್ಣ. ಏನಮ್ಮ ನೀನು? ಮಂಜಣ್ಣನ್ ಮದ್ವೆ ಅಂತ ಹೇಳಿದಿದ್ರೆ ನಾನೇ ಬರ್ತಿರ್ಲಿಲ್ವಾ? ಏನೇನೋ ಹೇಳಿ ಕರ್ಕೊಂಡ್ ಬಂದೆ. ನನಗೆ ಗೊತ್ತಿರ್ಲಿಲ್ಲ. ಏನ್ ಮಂಜಣ್ಣ, ಹುಡುಗಿ ಇಲ್ಲಿ ಏನ್ ಲವ್ವಾ? ನನ್ನ ಮಗ ಹಿಂಗೆ ಹೇಳ್ತಾಳೆ, ನನ್ಗೇನ್ ಗೊತ್ತು? ಮದ್ವೆಗೆ ಅಡ್ಗೆ ಏನ್ ಮಾಡ್ಸಿದ್ಯಾ? ತುಂಬಾ ಟೇಸ್ಟಿಯಾಗಿ ಮಾಡ್ಸ್ಬೇಕು, ಆಯ್ತಾ? ಸಾಕ್ ಸುಮ್ನಿರೆ. ಏನೋ ಇದೆಲ್ಲ? ತಲೆ ಕೆಡಿಸ್ಕೊಂಬರ, ನಿನ್ ಮದ್ವೆ ಆಗತ್ತೆ ಅಮ್ಮ. ಆ ಕಡೆ ಕರ್ಕೊಂಡ್ ನಡಿ. ಬಾರೆ ಮಂಜಣ್ಣ, ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್. ಮಂಜಿಗೆ ಮಂಜ ಕೊಡ್ತಾವಳಲ್ಲ, ಅಣ್ಣ ಅಂತ ಕರೀತಾವಳೆ, ಮದುವೆಗೂ ವಿಶ್ ಮಾಡ್ತಾವಳೆ. ನಿನ್ನ ಮದುವೆ ಆಗೋ ಡೌಟ್ ಕಾಣೋ. ಇವಾಗ ನೋವು ಕಮ್ಮಿ ಆಗ್ತಿದೆ ಅನ್ಸುತ್ತಲ್ಲ, ಅದಕ್ಕೆ ಹೇಳಿದ್ದು ಇದೆಲ್ಲ ಬೇಡ ಅಂತ. ನನ್ ಮಾತು ಎಲ್ಲಿ ಕೇಳ್ತೀರಾ ನೀವು? ಇವಾಗ ನೋಡಿ ಅದರಿಂದ ಎಷ್ಟು ಕಷ್ಟ ಅನ್ಭವಿಸ್ಬೇಕಾಗಿದೆ. ಗಾಯ ನಾಳೆ ವಾಸಿ ಆಗ್ತಿತ್ತು, ಆದ್ರೆ ನಾನೇನಾದ್ರೂ ವ್ರತ ಮಾಡ್ತಾ ಇದ್ರೆ ವ್ರತ ತಪ್ಪೋಗ್ತಿತ್ತಲ್ವಾ? ತಪ್ಪಿದ್ರೆ ಏನಾಗ್ತಿತ್ತು? ಇವಾಗ ನೋಡಿ ಅದರಿಂದ ಎಷ್ಟು ನೋವು ಅನ್ಭವಿಸ್ತಿದೀರಾ ಅಂತ. ನನ್ಗಿಂತ ಜಾಸ್ತಿ ನೀವೇ ನೋವು ಅನ್ಭವಿಸ್ತಿದ್ದೀರಾ. ಇಲ್ ನೋಡು ಏನಾಗೈತಂತ, ಅಲ್ಲೇ ನೋಡ್ತೀಯ. ನಾನ್ ಬರಿಗಾಲಲ್ಲಿ ನಡಿಬೇಕಾದ್ರೆ ಕಾಲ್ ತುಂಬಾ ಸುಡ್ತಿತ್ತು. ನನಗ್ ನಡೆಯೋದಕ್ಕೂ ಆಗ್ತಿರ್ಲಿಲ್ಲ. ಇನ್ನೇನ್ ಅಗ್ನಿಕುಂಡನ ಬೀಳಿಸ್ಬಿಡ್ತೀನೇನೋ ಅಂತ ಅನಿಸ್ತಿತ್ತು. ನಿಜವಾಗ್ಲೂ ಕೇರ್ ಮಾಡೋದು ಅಂದ್ರೆ ನಾವ್ ಕೇಳ್ಕೊಂಡಾಗ ಮಾಡೋದಲ್ಲ, ನಾವ್ ಕೇಳ್ದೆ ಇದ್ದಾಗ್ಲೂ ಮಾಡೋದು. ಇದೆಲ್ಲ ನಿಮ್ಗಷ್ಟೇ ಹೇಗ್ ಅರ್ಥ ಆಗುತ್ತೆ ಹರಿ? ಎಲ್ಲ ಅರ್ಥ ಆಗೋದಲ್ಲ ರೀ, ನಮ್ಮವ್ರಿಗೋಸ್ಕರ ಏನ್ ಮಾಡ್ಬೇಕು ಅಂತ ಮನ್ಸ್ ಹೇಳುತ್ತೆ, ಅದನ್ ಮಾಡ್ತೀನಿ. ನಿಜ ಹೇಳ್ತಿದ್ದೀನಿ, ನಿಮ್ ಕಾಳಜಿಗೆ ನನ್ ನೋವೆಲ್ಲ ಮರ್ತೋಯ್ತು. ನಮ್ ಫ್ಯಾಮಿಲಿ ದೋಷ ನಿವಾರಣೆ ಆಗೋಕ್ಕೋಸ್ಕರ ಇಷ್ಟೊಂದೆಲ್ಲ ಕಷ್ಟ ಪಡ್ತಾ ಇದೀರಾ. ನಾನ್ ನಿಮ್ ಕಷ್ಟ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಹೇಗೆ ಹೇಳಿ? ಓ, ನೀವೆಲ್ಲ ಇಲ್ಲಿದ್ದೀರಾ? ಇನ್ನು ಪೂಜೆ ಮುಗ್ದಿಲ್ಲ. ಇನ್ ಸ್ವಲ್ಪ ಹೊತ್ತಲ್ಲಿ ಮಹಾಮಂಗಳಾರತಿ ಆಗುತ್ತೆ. ನೈವೇದ್ಯಕ್ಕೆ ಸಿಹಿ ಪೊಂಗಲ್ ತಯಾರು ಮಾಡ್ಬೇಕು. ಎಲ್ಲ ಬೇಗ ಬೇಗ ಬನ್ನಿ. ಬನ್ನಿ ಶಂಕರಣ್ಣ, ನಾನ್ ಮಾಡ್ತೀನಿ ಅದನ್ನ. ಇಲ್ಲ ಮುತ್ತಪ್ಪ, ನೀವ್ ಮಾಡೋಕ್ ಬರೋದಿಲ್ಲ. ಯಾರು ಅಗ್ನಿಕುಂಡ ಹೊತ್ಕೊಂಡು ವ್ರತ ಮಾಡಿದ್ರು ಅವರೇ ಮಾಡ್ಕೊಂಡು ತಗೊಂಡ್ ಬರ್ಬೇಕು. ಸಿದ್ಧತೆ ಆಗ್ತಾ ಇದೆ, ಬೇಗ ಬೇಗ ಮಾಡ್ಕೊಂಡು ತಗೊಂಡ್ ಬನ್ನಿ. ನಾನ್ ಮಾಡ್ಕೊಂಡ್ ತರ್ತೀನಿ. ನೀವಾ? ಬೇಡ ಬೇಡ ಬೇಡ, ಆಲ್ರೆಡಿ ತುಂಬಾ ನೋವಾಗಿದೆ. ಶಂಕರಣ್ಣ, ಪೊಂಗಲ್ ಮಾಡದೇ ಇದ್ರು ಆಗತ್ತಲ್ವಾ? ಅದ್ ಹೆಂಗಾಗುತ್ತೆ? ವ್ರತ ಮಾಡಿದವ್ರೆ ಸಿಹಿ ಪೊಂಗಲ್ ಮಾಡಿ ನೈವೇದ್ಯ ಮಾಡಿದ್ರೆ ವ್ರತ ಪರಿಪೂರ್ಣ ಆಗುತ್ತೆ. ಬನ್ನಿ, ಬೇಗ ಬೇಗ ಮಾಡ್ಕೊಂಡ್ ಬನ್ನಿ. ಪೂಜೆ ಕಂಪ್ಲೀಟ್ ಆಗ್ಬೇಕು ಅಂದ್ರೆ ನಾನ್ ಪೊಂಗಲ್ ಮಾಡ್ಲೇಬೇಕು. ಅದ್ ಕಂಪ್ಲೀಟ್ ಆಗದೆ ಇದ್ರು ಪರವಾಗಿಲ್ಲ,
ನಾನ್ ಮಾಡೇ ಮಾಡ್ತೀನಿ. ಮುತ್ತು ಅಣ್ಣನ ಹತ್ರ ಹೇಳಿಸ್ಕೊತೀನಿ. ಅಣ್ಣ ಬನ್ನಿ, ನನಗ್ ಪೊಂಗಲ್ ಮಾಡೋದ್ ಹೇಗೆ ಅಂತ ಹೇಳ್ಕೊಡಿ. ಅಲ್ಲಮ್ಮ ನನ್ ಮಾತು ಬನ್ನಿ ಅಣ್ಣ. ಯಾವ ಜಾಗದಲ್ಲಿ ಯಾರ ಹತ್ರ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ಲ ನಿನಗೆ. ಯಾಕೆ ಹೆಂಗ್ ಮಾತಾಡ್ತೀಯ? ಅಯ್ಯೋ ನಾನೇನ್ ಮಾಡ್ದೆ? ಮಂಜಣ್ಣನ್ ಮದ್ವೆ ಅಂತ ವಿಶ್ ಮಾಡ್ದೆ, ಅದು ತಪ್ಪಾ? ಯಾರು ವಿಷಯ ಮಾಡಿಲ್ಲ? ಅದು ಹಂಗಲ್ಲ ಮಗಳೇ. ಸರಿ ಬಿಡಿ, ಆ ಕಲ್ಚರ್ ನಿಮಗ್ ಇಲ್ವೇ ಇಲ್ಲ. ನನ್ನ ಕಂಟಿ ಮದ್ವೆನು ಇಷ್ಟೇ ಸಿಂಪಲ್ ಆಗಿ ನಡೆದ್ರೆ ಸಾಕು. ಏನಂತ್ಯಾ? ಏನಮ್ಮ ಹಿಂಗ್ ಹೇಳ್ತಿ? ಹಾಗೆಲ್ಲ ಮಾತಾಡ್ಬೇಡ ಮಗಳೇ. ಒಳ್ಳೆ ಮಕ್ಕಳು ಅಮ್ಮನ್ ಮಾತ್ ಕೇಳ್ತಾವಲ್ವಾ? ಅದೇನ್ ಹೇಳಿ ನೋಡೋಣ. ನೀನು ಮಂಜನ್ನ ಮದ್ವೆ ಆಗ್ಬೇಕಷ್ಟೇ. ಏಯ್ ಏನೋ ಹೇಳ್ತಿದ್ಯಾ? ಓ ಇದಕ್ಕ ನನ್ನ ಪ್ಲಾನ್ ಮಾಡಿ ನೀವ್ ಇಲ್ಲಿ ಕರ್ಕೊಂಡ್ ಬಂದಿದ್ದು? ಪರವಾಗಿಲ್ವೇ, ಬಾಳ ಚೆನ್ನಾಗಿ ನಾಟಕ ಮಾಡ್ತೀರಾ. ಮದ್ವೆ ಆಗ್ಬೇಕಂತೆ ಮದ್ವೆ. ನಿಮ್ಗೆಲ್ಲ ತಲೆ ಕೆಟ್ಟಿದ್ಯಾ? ನಾನ್ ಯಾಕೆ ಅವನ ಮದ್ವೆ ಆಗ್ಲಿ? ನಾನು ಕಂಟಿನ ಲವ್ ಮಾಡ್ತಿಲ್ವಾ? ನನ್ ಮಾತ್ ಕೇಳೆ, ಮಂಜನ್ ಮದ್ವೆ ಆದ್ರೆ ಸುಖವಾಗಿರ್ತೀಯ. ನನಗೆ ಹೇಗ್ ಸುಖವಾಗಿರ್ಬೇಕು ಅಂತ ನನಗ್ ಗೊತ್ತಿದೆ. ಕಂಟಿನ ಮದ್ವೆ ಆಗಿ ಸುಖವಾಗಿರ್ತೀನಿ. ನೀನೇನಮ್ಮ ಮೋಸದಿಂದ ಕರ್ಕೊಂಡ್ ಬಂದು ಮದ್ವೆ ಆಗು ಅಂತ ಹೇಳ್ತಿದ್ಯಾ? ಮನುಷ್ಯತ್ವ ಅನ್ನೋದಿಲ್ವಾ ನಿಮ್ಗೆ? ಏನ್ ಆಟ ಆಡ್ತಾ ಇದ್ದೀರಾ? ಮಾತಾಡ್ತೀಯಾ? ಹೇಳ್ದಷ್ಟು ಕೇಳು. ಏನೋ ಕೇಳ್ತಾರೆ. ತಂಗಿನ ಈ ತರ ಮೋಸದಿಂದ ಮದ್ವೆ ಮಾಡಕ್ ಹೊರಟಿದ್ಯಲ್ಲ, ನೀನೊಬ್ಬ ಅಣ್ಣನ. ಹೋಗೋ. ಏಯ್ ತುಂಬಾ ಮಾತಾಡ್ತಾ ಇದ್ಯಾ. ಬಾಯಿ ಮುಚ್ಕೊಂಡು ಮಂಜನ್ ಕೈಲಿ ತಾಳಿ ಕಟ್ಟಿಸ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ಅಷ್ಟೇ. ಇಲ್ಲ ಅಂದ್ರೆ ಏನೋ ಮಾಡ್ತ್ಯಾ? ಏನ್ ಮಾಡ್ತ್ಯಾ? ನಾನು ಕಂಟಿನ ಲವ್ ಮಾಡ್ತಿದೀನಿ, ಅವನ್ನೇ ಮದ್ವೆ ಆಗ್ತೀನಿ. ಅದ್ ಯಾರ್ ಬರ್ತಾರೋ ನಾನು ನೋಡ್ತೀನಿ. ಇದ್ರ 25 ವರ್ಷದಿಂದ ನೋಡಿದ್ ಸಾಕಾಗ್ಲಿಲ್ವೋ? ಹೋಗ್ರಿ ಸಮಾಧಾನ ಮಾಡ್ರಿ. ವೈಭವಿ, ಅದು ನಾನು ನಿನ್ನ ಒಳ್ಳೇದಕ್ಕೆ ಹೇಳ್ತಾ ಇರೋದು. ಅದು ನೀನು ಆ ಕಂಟಿನ ಅವ್ರ ಮನೆ ತಂದವ್ರನ್ನ ಅವ್ರನ್ನೆಲ್ಲ ನಂಬಿ ಮದುವೆ ಆದ್ರೆ ನಿನ್ ಭವಿಷ್ಯ ಹಾಳಾಗೋಗುತ್ತೆ, ನಾಶ ಆಗೋಗ್ತೀಯ. ಅದಕ್ಕೆ ನನ್ ಮಾತ್ ಕೇಳು. ನೀನು ಈಗ ಮದ್ವೆಗೆ ಒಪ್ಕೋ. ಮಂಜನ್ನ ಮದ್ವೆ ಆದ್ರೆ ನಿನ್ ಭವಿಷ್ಯ ಬ್ರೈಟ್ ಆಗಿರುತ್ತೆ. ಏನಪ್ಪ ಎಲ್ಲ ಹೋಲ್ಸೇಲ್ ಆಗಿ ಸೇರ್ಕೊಂಡು ನನ್ ಕಟ್ ಕುಯ್ತಾ ಇದ್ದೀರಾ? ಓ ಕಂಟಿ ಊರಲ್ಲಿಲ್ಲ ಅಂತನಾ? ಅಷ್ಟು ಸುಲಭವಾಗಿ ನನ್ನ ಗುಂಡಿಗ್ ಬೀಳ್ಸೋಕಾಗಲ್ಲ. ಏನ್ ಅನ್ಕೊಂಡಿದೀರ ನಮ್ ಪ್ರೀತಿನ? ಏನ್ ಸೀಮೆಗಿಲ್ದಿರೋ ಪ್ರೀತಿನ ನಿಂದು? ಬಾಯಿ ಮುಚ್ಕೊಂಡ್ ಮದ್ವೆಗೆ ಒಪ್ಕೊಂಡ್ರೆ ಸರಿ. ಏನೋ ಮಾಡ್ತ್ಯಾ? ಏನ್ ಮಾಡ್ತ್ಯಾ? ಏನ್ ಬಲ್ವಂತವಾಗಿ ಮದ್ವೆ ಮಾಡ್ತೀರಾ? ಪೊಲೀಸ್ ಫೋನ್ ಮಾಡ್ಲಾ? ಫೋನ್ ಮಾಡಿದ್ರೆ 3 ಜನನು ಹೇಳ್ಕೊಂಡೋಗಿ ರುಬ್ತಾರೆ. ಮಾಡ್ಲಾ? ಮಾಡ್ತೀನಿ ಇರು. ವೀರೇಶ, ಅವ್ಳು ಫೋನ್ ಮಾಡಿದ್ರೆ ನಾವು 3 ಜನನು ಎತ್ತಕೊಂಡು ಹೋಗ್ಬಿಡ್ತಾರ ಕಣ. ಹೋಗು ಹೋಗು, ಫೋನ್ ಕಸ್ಕೊ ಹೋಗು. ಏಯ್ ಬಿಡ ಫೋನು. ಬಿಡ ಬಿಡೆ. ಬಿಡ ಫೋನು. ಬಿಡು. ಕೊಡೆ ಕೊಡೆ. ಫೋನ್ ಕೊಡು. ಅದ್ ಹೆಂಗ್ ಮಾಡ್ತೀಯ ಮಾಡೆ? ಅದ್ ಯಾವನ್ ಬಂದ್ ನಿನ್ ಕಾಪಾಡ್ತಾನೆ ನಾನು ನೋಡ್ತೀನಿ. ಅಮ್ಮ ವೈಭವಿ, ಈಗ ಈ ಮದ್ವೆ ಬೇಡ ಅಂತ ಅಂದ್ರೆ ನಾವಿಬ್ರು ವಿಷ ಕುಡ್ದು ಸಾಯ್ಬೇಕಾಗತ್ತಮ್ಮ. ಮೊದ್ಲು ಆ ಕೆಲ್ಸ ಮಾಡಿ. ಅಪ್ಪ ಅಮ್ಮ ಇದ್ರು ಅಂದೆ, ಹೋದ್ರು ಅಂದೆ. ಅಯ್ಯೋ ಅಯ್ಯೋ ಅಯ್ಯೋ, ನೋಡಿದ್ರೇನ್ರಿ? ನೋಡಿದ್ರ? ನಾವ್ ಸತ್ರು ಪರವಾಗಿಲ್ಲಂತೆ, ಅವಳು ಕಂಟಿನ್ ಮದುವೆ ಆಗ್ತಾಳಂತೆ. ಏನ್ರಿ ಅಮ್ಮ, ಈ ಸೆಂಟಿಮೆಂಟಲ್ ಸೀನ್ ಕ್ರಿಯೇಟ್ ಮಾಡ್ಬೇಡ. ಇದು ನನ್ ಜೀವನದ ಪ್ರಶ್ನೆ. ನೀನ್ ಸಾಯ್ತೀಯ ಅಂತ ನನ್ ಜೀವನನ ಪ್ರೀತಿನ ತ್ಯಾಗ ಮಾಡಕ್ ಆಗಲ್ಲ. ನಾನು ಕಂಟಿನ ಮದ್ವೆ ಆಗ್ತೀನಿ. ಇಟ್ಕೊಳ್ಳೋ ಇಟ್ಕೊಳ್ಳೋ ಇಟ್ಕೊಳ್ಳೋ. ಎಲ್ಲೇ ಹೋಗ್ತಾ ಇದೀಯಾ? ಇವತ್ ನೀನ್ ಮದ್ವೆ ಮಾಡೇ ಮಾಡ್ತೀನಿ. ಕರ್ಕೊಂಡೋಗ ಬರ್ರಿ. ನೀವೇನ್ ನೋಡ್ತೀರಾ ಹಿಂಗ್ ಕೈ ಚಾಚ್ಕೊಂಡು ಬರ್ರಿ. ನೀನ್ ತಲೆ ಮೇಲೆ ಏನೋ ಪೇಟ ಇಟ್ಟೆ, ಅವಳನ್ನ ಟಾಟಾ ಮಾಡೋಗ್ಬಿಟ್ರ? ಏನೋ ಮಾಡೋದು? ವೆಯ್ಟ್ ಮಾಡು. ಗೆಳೆಯ ಹೇಳೋನಲ್ಲ, ಕರ್ಕೊಂಡ್ ಬಂದೇ ಬರ್ತಾನೆ, ವೆಯ್ಟ್ ಮಾಡು. ಮುಹೂರ್ತ ಸಮಯ ಮೀರ್ತಾ ಇದೆ, ಬೇಗ ಹುಡುಗಿನ ಕರ್ಕೊಂಡ್ ಬನ್ರಪ್ಪ. ಅಲ್ಲಿ ನೋಡು ಕರ್ಕೊಂಡ್ ಬಂದ. ಬಿಡು ಬಿಡು, ನನ್ ಮಂಜಿನ ಮದ್ವೆ ಆಗಲ್ಲ. ಬಿಡು. ಏಯ್, ಇವಳು ಮಾತೇನೋ ಕೇಳ್ತೀಯಾ? ಇವತ್ ನಾವ ಇವಳ ನೋಡೇ ಬಿಡೋಣ. ಕೂರ್ಸ ಹಸೆ ಮನೆ ಮೇಲೆ ಕುತ್ಕೊಳ್ಳೆ ಕುತ್ಕೊಳ್ಳೆ. ಏಯ್ ಮಂಜ, ಕುತ್ಕೊಳ್ಳ ಹಸೆ ಮನೆ ಮೇಲೆ. ಪುರೋಹಿತ್ರೆ ಮಂತ್ರ ಹೇಳಿ. ಮಂಜಣ್ಣ, ನಾನು ಕಂಟಿನ ಲವ್ ಮಾಡ್ತಿದೀನಿ, ಅವನೇ ಮದ್ವೆ ಆಗೋದು ಅಂತ ನಿಮಗ್ ಗೊತ್ತು ತಾನೆ? ಅಷ್ಟು ಗೊತ್ತಿದ್ರು ನನ್ನ ಮದ್ವೆ ಆಗಕ್ ಹೊರಟಿದ್ದೀರಲ್ಲ, ನಿಮಗ್ ನಾಚಿಕೆ ಆಗಲ್ವಾ? ವೀರೇಶ್ ಎಲ್ಲ ಹೇಳಿದ್ಮೇಲೆ ಒಪ್ಕೊಂಡಿರೋದು. ವೈಭವಿ ನನ್ನ ಹೆಂಡ್ತಿನ ಅಲ್ವೇನ್ರು? ಹೌದು ಹೌದು. ಕೇಳು ಮಂಜಣ್ಣ, ನಾನು ಈಗ್ಲೂ ಕಂಟಿನ ಲವ್ ಮಾಡ್ತಿದೀನಿ, ಮುಂದೇನೋ ಮಾಡ್ತೀನಿ, ಮುಂದಿನ ಜನ್ಮದಲ್ಲೂ ಮಾಡ್ತೀನಿ. ಹೇಳು, ಈಗ್ಲೂ ನನ್ನ ಮದ್ವೆ ಆಗ್ತೀಯಾ? ಆಗ್ತೀನಿ. ಏಯ್, ಮದ್ವೆ ಮಂಟಪದಲ್ಲಿ ನಿಂತ್ಕೊಂಡು ಎಷ್ಟೇ ಹಾರಾಡ್ತೀಯಾ? ಮೊದ್ಲು ನಿನ್ ಕತ್ತಿಗೆ ತಾಳಿ ಬೀಳ್ಲಿ, ಆಮೇಲೆ ನಿನ್ ಹಾರಾಟ ಹೋರಾಟ ಎಷ್ಟು ನಾನು ನೋಡ್ತೀನಿ. ಎಷ್ಟ್ ಹೇಳಿದ್ರು ನನ್ ಮಾತ್ ನೀವ್ ಕೇಳ್ತಿಲ್ಲ ಅಲ್ವಾ? ನೋಡಿ ಮಂಜಣ್ಣ, ನೀನ್ ನನ್ನ ಮದ್ವೆ ಆದ್ರೂ ನಾನ್ ನಿಮ್ ಜೊತೆ ಬಾಳಲ್ಲ. ನಾಳೆ ಬೆಳಗ್ಗೆನೆ ಮನೆ ಬಿಟ್ಟು ಹೋಗ್ತೀನಿ. ಅವಾಗ ನಿಮ್ ಮಾನ ಮರ್ಯಾದೆ ಎಲ್ಲ ಮನ್ಪಾಲಾಗುತ್ತೆ. ಓಕೆನಾ? ಲೇ, ಒಂದು ಹೆಣ್ಣಾಗಿ ಅದೆಷ್ಟೇ ಮಾತಾಡ್ತೀಯ ನೀನು? ಪುರೋಹಿತ್ರೆ, ಕೊಡಿ ಇಲ್ಲಿ ಹಾರ. ಎಲ್ಲೇ ಮಂಜ, ಹಾರ ಅಕ್ಕಳ. ಇಲ್ಲ ಅವನೆಲ್ಲೇ ಅವನೇ. ಒಂದ್ ವೇಳೆ ಅವನೇ ಬಂದ್ರು ಅವ್ನ್ ಕಣ್ಣು ಮುಂದೆ ನಿನ್ ತಾಳಿ ಕಟ್ಟಿಸ್ತೀನಿ. ಕುತ್ಕೊಳ್ಳೆ ಕೆಳಗೆ. ವೈಭವಿ, ಮದ್ವೆ ಮಂಟಪದಲ್ಲಿ ಇಷ್ಟೆಲ್ಲ ಮರ್ಯಾದೆ ತೆಗಿಬೇಡಮ್ಮ. ದಯವಿಟ್ಟು ನನ್ ಗೌರವ ಉಳಿಸು. ನಿನ್ ಗೌರವಕ್ಕೆ ಅಷ್ಟು ಬೆಂಕಿ ಹಾಕ. ಅಪ್ಪಕ್ಕೆ ಮಾತಾಡ್ತೀಯನೆ, ಗೌರವಕ್ಕಷ್ಟು ಬೆಂಕಿ ಹಾಕ್ಬೇಕಂತ. ಕುತ್ಕೊಳ್ಳೆ, ಗೊತ್ತು ಹೆಂಗೆ ಅಂತ.
ಮಾಡ್ಬೇಕು ಅಂತ ಚೆನ್ನಾಗ್ ಗೊತ್ತು. ನೋಡೆ ನಮ್ ಮಂಜನ್ನ, ಇವ್ರನ್ನ ನೀನ್ ಇಡೀ ಆಯಸ್ ಪೂರ್ತಿ ಹುಡುಕಿದ್ರು ಇಂತ ಹುಡುಗ ಸಿಗಲ್ಲ ನಿನಗೆ ಮದುವೆ ಆಗಕ್ಕೆ. ನಮ್ ಮಂಜನ್ನ ಮದುವೆ ಮಾಡ್ಕೋಬೇಕು ಅಂದ್ರೆ ನೀನು ಪುಣ್ಯ ಮಾಡಿರ್ಬೇಕು. ಆ ಪುಣ್ಯ ಮಾಡಿರಕ್ ಬೇಕಾಗಿಲ್ಲ. ನಾನು ಜೂನ ಮದ್ವೆ ಆಗಲ್ಲ, ನಾನ್ ಕಂಟಿನ್ಯೂ ಮದ್ವೆ ಆಗೋದು. ಒಂದ್ ಹುಡುಗಿ ಲವ್ ಮಾಡ್ತಿದ್ರು ಬೇರೆ ಹುಡುಗನ್ ಜೊತೆ ಮದ್ವೆ ಮಾಡ್ಸಕ್ ಹೊರಟಿದ್ದೀರ, ನಿಮಗ್ ನಾಚಿಕೆ ಆಗಲ್ವಾ? ಮೊದ್ಲು ತಾಳಿ ಕಟ್ಸಿ. ವಿದ್ಯಾ ಸದೇವಲ ಇಲ್ಲ ನನಗ್ ಬೇಡ, ನನ್ ಈ ಮದ್ವೆ ಆಗಲ್ಲ. ಎಲ್ಲಿದ್ರಿ? ಓ, ಎಲ್ರೂ ಸೇರ್ಕೊಂಡು ಪ್ಲಾನ್ ಮಾಡ್ಕೊಂಡ್ ಬಂದಿದ್ದೀರಾ? ಎಲ್ರು ನನಗ್ ಮೋಸ ಮಾಡ್ತಿದ್ದೀರಾ? ಅಂಕಲ್ ಆಂಟಿ ನಿಮ್ಗೆಲ್ಲ ಗೊತ್ತಿದ್ದಾರೆ ನನ್ ಕಂಟಿನ ಲವ್ ಮಾಡ್ತಿರೋದು. ಅದು ನಿಲ್ಸೋದಕ್ ಬಂದ್ರೆ ನೀವು ಪ್ರೆಸೆಂಟೇಶನ್ ಇಟ್ಕೊಂಡ್ ಬಂದಿದ್ದೀರಾ. ತಾಳಿ ಕಟ್ಕೊಡಮ್ಮ, ಊಟ ಟೈಮ್ ಆಯ್ತು. ನನಗಿಲ್ಲಿ ಉಸಿರು ಹೋಗ್ತಿದ್ರೆ ನಿಮಗ್ ಊಟ ಕೇಳ್ತಿದ್ದೀರಾ? ಪ್ಲೀಸ್ ಆಂಟಿ ಅಂಕಲ್ ಯಾರಾದ್ರೂ ಕಂಟಿಗೆ ಫೋನ್ ಮಾಡಿ, ಪ್ಲೀಸ್ ಪ್ಲೀಸ್ ಮಾಡಿ. ಅಟ್ಲೀಸ್ಟ್ ಪೊಲೀಸ್ ಅವ್ರಿಗಾದ್ರೂ ಫೋನ್ ಮಾಡಿ, ಪ್ಲೀಸ್ ಪ್ಲೀಸ್ ಆಂಟಿ. ನಿನ್ ಸಹಾಯಕ್ಕೆ ಯಾರು ಬರಲ್ಲ. ಇವತ್ತಿಂದ ನಿನ್ ಪಾಲಿಗೆ ಆ ಕಂಟಿ ಸತ್ತೋದ. ಏನ್ ಮಂತ್ರ ಹೇಳ್ತಾ ಇದ್ದೀರಾ? ಮೊದ್ಲು ತಾಳಿ ಕಟ್ಸಿ. ಅಕ್ಷತೆ ಎಲ್ಲಾರ್ದು ಹಂಚೆ. ಹರಿದ್ರ ಕುಂಕುಮ ಮಮ್ಮಿ ಬೇಡ, ಗಟ್ಟಿ ಬೇಡ, ಗಟ್ಟಿ ಬೇಡ. ಪುರೋಹಿತ್ರೆ ಒಂದ್ ನಿಮಿಷ ರೀ, ಅರ್ಜೆಂಟ್ ಯಾರು ಸಿಗ್ಲಿಲ್ಲ, ಮೊಬೈಲ್ ಎಲ್ಲ ಹಾಕ್ಬಿಡ್ತೀನಿ. ಕಟ್ಟ ಬೇಗ. ಪ್ರೆಗ್ನೆಂಟ್ ಹೇಳಿರೋ ಮಗುಗೆ ಕಂಟಿನೇ ಅಷ್ಟ. ಏನೇ ಹೇಳ್ತಿದ್ಯಾ? ನೀನ್ ಹೇಳ್ತಿರೋದ್ ನಿಜ ಏನೇ? ನಿನ್ನೆ ತರ ಚೆಕಪ್ ಮಾಡ್ತೆ, ಕನ್ಸೀವ್ ಅಂತ ಬಂತು. ಏಯ್ ಸತ್ಯ ಹೇಳು, ಸಾಯಿಸ್ಬಿಡ್ತೀನಿ. ಏಯ್ ನಾನ್ ಯಾಕೋ ಸುಳ್ಳು ಹೇಳಿ? ಬೇಕಾದ್ರೆ ನೀನೇ ಕರ್ಕೊಂಡು ಹೋಗಿ ಚೆಕ್ ಮಾಡ್ಸು, ಪಾಸಿಟಿವ್ ಅಂತ ಬರುತ್ತೆ. ತಾಯೋಗೋ ವಿಷಯದಲ್ಲಿ ಯಾರು ಸುಳ್ಳು ಹೇಳ್ತಾರೆ? ವಿಷಯ ನೆನ್ನೆನೆ ಹೇಳ್ಬೇಕಂತ ಇದ್ದೆ, ನಂದು ಕಂಟಿ ಮದ್ವೆ ಆಗಿಲ್ಲ ಅಂತ ಸುಮ್ನೆ ಆದೆ. ಮಂಜ, ನನ್ ತಂಗಿ ಮಾತೆಲ್ಲ ಕೇಳ್ಬೇಡ, ಅವ್ಳು ಸುಳ್ಳು ಹೇಳ್ತಾ ಇದ್ದಾಳೆ. ಮಂಜಣ್ಣ ಡೋಂಟ್ ವರಿ, ನನ್ಗೆಲ್ಲ ಕ್ಲಿಯರ್ ಆಗಿ ಹೇಳಿದೀನಿ. ನಾನೀಗ 3 ತಿಂಗಳು ಪ್ರೆಗ್ನೆಂಟು. ಈ ಮಗುಗೆ ಕಂಟಿನೇ ಅಪ್ಪ. ಇಷ್ಟ ಹೇಳದ್ ಮೇಲೂನು ನೀನ್ ನನ್ನ ಮದ್ವೆ ಆಗ್ತೀನಿ, ನಾನು ತಾಳಿ ಕಟ್ತೀನಿ ಅನ್ನಂಗಿದ್ರೆ ಕಟ್ಟಿ, ನೋ ಪ್ರಾಬ್ಲಮ್, ಬನ್ನಿ ಕಟ್ಟಿ. ಏನ ಹೇಳ್ತಿದ್ಯಾ? ನನ್ ತಂಗಿ ಕಂಟಿ ಲವ್ ಮಾಡ್ತಾವಳೆ, ಮದ್ವೆ ಆಗು ಅಂದೆ, ಒಪ್ಕೊಂಡೆ. ಲೈ ನಿನ್ ಕಣ್ಣಿಗೆ ನಾನು ಹೆಂಗೋ ಕಾಣಿಸ್ತಾ ಇದ್ದೀನಿ? ಹತ್ರ ಬರ್ಬೇಡ, ಒಬ್ಬೊಬ್ರನ್ನ ಇಲ್ಲ ಅನಿಸ್ಬಿಡ್ತೀನಿ. ಬಂದ್ರ ಹುಡುಗನೇ ಹುಡುಕ್ತಿದ್ದಾನ ಕಣ. ಕರ್ಕೊಂಬ ಹೋಗೋ, ನಿನ್ ತಂಗಿ ಬಾಳ ಹಾಳಾಗುತ್ತೆ. ಹೋಗೋ ಹೋಗೋ. ಅವ ಅಕ್ಕ 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 ಕಾಲೇ ಬೀಳ್ತೀನಿ. ನನ್ ಮಗಳು ಅಣ್ಣ 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 ನಿನ್ ಕಾಲು ಹಿಡಿತೀರಣ್ಣ, ನನ್ ಮಗಳಿಗೆ ಅಣ್ಣ ಅಣ್ಣ ದಯವಿಟ್ಟು ನಿಮ್ ಕಾಲು ಹಿಡಿತೀನಿ. ಅಕ್ಷತೆ ಹಾಕೋಗಿ ನನ್ ಮಗಳಿಗೆ, ನನ್ ಮಗಳ ಜೀವನ ಹಾಳಾಗುತ್ತೆ. ಅಯ್ಯೋ ಲೇ ವೀರೇಶ, ನಿನ್ ತಂಗಿ